ಬಂತು. ಹೆಂಗಿರ್ಬೇಕಾ ಸೀರಿಯಲ್ ಕರ ಮತ್ತು ಮತ್ತೆ ನನಗೆ ಮಕ್ಕಳು ಅಂತಿರಲ್ಲ ನೀವು. ನಾನು ನೋಡ್ಲೇಬೇಕು ಫಸ್ಟ್ ಎಪಿಸೋಡಿಂದ. ನಾನು ನೋಡ್ತಾನೆ ಅದನಿ ಹಬ್ಬ ದಾಟಕತ್ವ ಒಂದ್ ಹಬ್ಬಕ್ಕರ ಒಂದ್ ಚಂದನ್ ಸೀರೆ ನೀವು ಕೊಡ್ಸಿದ್ದು ಕೇಳಬೇಡ್ರಿ. ಅಲ್ಲ ನಾನು ಹೆಂಕ ಅಂತ ನಿಮ್ ಕಣ್ಣಿಗೆ ನನಗೆ ನೀನ್ ಹಬ್ಬಕ್ಕೆ ಚಂದ ಸೀರೆ ಉಡ್ಬೇಕಂತ ಐತನ ಇಲ್ಲ ನಮ್ ತಲೆಯಾಗ ನೋಡ್ರಿ ಅತ್ತಿಯರ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಂತರೂ ಈಗ ಹೊಸ ಸೀರೆ ಬೇಕಂದ್ರೆ ಬೇಕ. ಸೀರೆ ಕೊಡ್ಸಿದ್ರೆ ಮನ್ಯಾಗ ಕೆಲಸ ಹಾಕಾವು, ಇಲ್ಲ ಅಂತಂದ್ರೆ ಕೆಲಸ ಹಾಕುದಿಲ್ರಿ. ಅದ್ ಏನ್ ಮಾಡ್ತೀರಿ ನನಗೆ ಗೊತ್ತಿಲ್ಲ, ನನಗೆ ಸೀರೆ ಬೇಕು. ಅಯ್ಯೋ ದೇವ್ರೇ, ಅಲ್ಲ ನನ್ನೇನ್ ಕೇಳ್ತಿ? ಅದಕ್ಕೆ ನಿನ್ ಗಂಡನ್ ಕೇಳ ಕೊಡ್ಸಿದ್ನಂದ್ರ ತಗೋಲ್ಲ. ಏನಾಗಬೇಕಾಗೈತಿ? ಏನ್ ಸೀರೆ ತಗೊಳಕೇನ್ ಬೇಡ ಅಂತೇನೆ ನಿಮ್ಗೆ? ತಗೋರಿ, ಯಾರು ಬೇಡ ಅಂದ್ರ. ಜೊತೆಗೆ ನನಗೊಂದು ತೊಂಬ ಅನ್ನ ಮತ್ತೆ ನಿನ್ ಗಂಡಗ. ಮತ್ ನೀ ಎಟ್ಟ ತಗೊಂಡ್ರ ಮತ್ತೆ ಕೇಳಕ್ಕೆಲ್ಲ ನಾ ಬಿದ್ದು ಉಳ್ಳಾಡಿ ಹತ್ತು ಬಿಡಕ್ಕೆ ಮತ್ತೆ. ಅತ್ತಿಯರ ಹಂಗಾರ ನಿಮ್ಗೊಂದು ಸೀರೆ ನನಗೊಂದು ಸೀರೆ ಬೇಕಂದ್ರೆ ಬೇಕಾ. ಇವತ್ತು ನೀವು ಮಾವರನ್ನ ಕೇಳ್ರಿ, ನಾನು ನನ್ನ ಗಂಡನ್ ಕೇಳ್ತೀನಿ. ನಾ ಇದಕ್ಕೆ ನನ್ನ ಗಂಡನ್ ಕೇಳಿ, ನಾನು ಕೇಳೋದು ನನ್ನ ಮಗನ್ ಕೇಳ್ತೀನಿ. ಯಾಕ ನನ್ನ ಗಂಡ ದುಡಿಯಾಕ ಹೋಗ್ತಾನ ಪಾಪ, ಅದವಲ್ಲ ಮನಿ ಮಾಡ್ಕೊಂತ ಹಂಗೈತಿ. ಯಾಕ ನನ್ನ ಮಗನ್ ಕೇಳ್ತೇನೆ ಬಿಡು ನಾನು. ಅಯ್ಯೋ ಆಗ್ಲಿ ಬಿಡ್ರಿ ಅತ್ತಿಯರ, ಒಟ್ಟು ಹೊಸ ಸೀರೆ ತಗೋಬೇಕಿಬ್ರು. ಅದು ಏನ್ ಮಾಡ್ತೇವೆ ಗೊತ್ತಿಲ್ಲ. ಜಗಳ ಅಂದ್ರೆ ಜಗಳಿಗ ಬರ್ತಾರ. ಈಗ ನಿಂದ್ರನ್ರಿ ಅತ್ತಿಯರ. ಆತ ನೀ ಮೊದಲು ಕೇಳ ನೋಡು, ಕೊಡಿಸ್ತೇನಂದ ಮುಗ್ದ ಹೋತು. ಇಲ್ಲಂದ್ರೆ ನಾ ಮಾತಾಡ್ತೇನಂತ. ಏನು ಅತ್ತಿ ಸೊಸಿ ಏನ ಕೀಮ್ ಹಾಕಿರಲ್ಲ ರೀ? ನನಗಂತೂ ಹಬ್ಬಕ್ಕೆ ಸೀರೆ ಬೇಕಂದ್ರೆ ಬೇಕಾ ಈಗ ಅಷ್ಟ. ಏನು ಅದು ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನಂಗೆ ಹೊಸ ಸೀರೆ ಕೊಡಿಸ್ಬೇಕು. ಏನ ಹೊಸ ಸೀರೆ? ಏನ ಅದ ಆಟ ಹಚ್ಚಿರೇನ ಒಳ್ಳ ಬಳ್ಳ? ಎದಕ್ ಬೇಕೀಗ ಹೊಸ ಸೀರೆ? ನನ್ನ ರಿಲೇಷನ್ ಒಂದು ಮದುವೆ ಐತಿ, ಉಟ್ಕೋಬೇಕು. ಅದಕ್ಕೆ ಉಟ್ಕೊಂಡೋಗು. ಮನ್ನಾರ್ ಸೀರೆ ಅದಾವು, ಬೇಕಾದಷ್ಟು ಅದಾವು. ಅವ್ಕರು ಎಲ್ಲಾರ್ದ್ರಾಗೂ ಎಲ್ಲರೂ ನೋಡ್ಯಾರ, ಇದ್ರಾಗ ಯಾರೂ ನೋಡಿಲ್ಲ. ನನಗೆ ಮಾತ್ರ ಬೇಕಂದ್ರೆ ಬೇಕಾ ಅತ್ತಿಯರ ನೀವರ ಹೇಳ್ರಿ. ರೀ ನಂಗೆ ಹೊಸ ಸೀರೆ ಬೇಕಷ್ಟೇ. ಕೊಡ್ಸಂಗಲ್ಲ. ಅದೇನ್ ಮಾಡ್ತಿ ಮಾಡ್ಕೊ. ಯಾಕಲ್ಲ ಆಕೆ ಸೀರೆ ಬೇಕನ್ನಕತ್ತಾಳ? ನಿಂದೇನ ಕೊಡ್ಸಲ್ಲ ಒಂದ, ನನಗೊಂದು ಕೊಡ್ಸು. ಅತ್ತಿ ಸೊಸಿ ಒಂದ್ ಹಾಕ್ಬಿಟ್ರ ಈಗ ನಾನ್ ಕೊಡ್ಸಂಗಲ್ ಬಿಡು. ಅದೇನ ಕಥ ಆಗಲಿ. ನೋಡಿದ್ರೆ ಅತ್ತಿಯರ ಕೆಲಸ ಮಾಡಕ್ ನಾ ಬೇಕು, ಎಲ್ಲದಕ್ಕೂ ನಾ ಬೇಕು. ಮನಿ ನಡ್ಸಕ್ ಇಷ್ಟು ದಿನ ನೀವಿದ್ರಿ, ಆದ್ರೆ ನಮಗೊಂದೊಂದು ಸೀರೆ ಕೊಡ್ಸಕ್ ಸಣ್ಣತನ ಇವ್ರದ್ದು. ಯವ್ವ ಏನಾರ ಮಾಡ್ಕೊಲಿವ, ನನಗಂತೂ ಸಾಕಾಗೈತಿ. ಹೋಗತ್ತ ಹೋಗ್, ನಿನ್ ಗಂಡು ಉಂಟು ನೀವು ಉಂಟು. ಬಾಡೆ ಕೇಳಿದ್ರೆ ಇಲ್ಲಂತ ತಾಯಿಗೆ ನಾಯಿ ಮಾಡಿದಂಗೆ ಮಾಡ್ಯಾನ. ಎಲ್ಲಿ ಕೇಳಕ್ ಹೋಗಲ್ಲ ನಾನಾರ ಸೀರಿನ. ನೀವು ಬಿಟ್ರು ನಾ ಬಿಡಂಗಿಲ್ಲ ಅತ್ತಿಯರ. ಹಾವಿನ ದ್ವೇಷ 12 ವರ್ಷ. ಸೀರೆ ತಗೊಳ್ಳೋ ಮಟನು ಈರಿ ಮುನಿಸ್ಕೊಂಡ್ರೆ ಹೆಮ್ಮಾರಿ. ಹೋಗ್, ಅದೇನ್ ಮಾತಾಡ್ಕೊ ನೀನು ನಿಂತಿ ಕಡೆ ಸರ್ಕೋರಿ. ಈ ಮನೆಗೆಲ್ಲ ಕೆಲಸ ಮಾಡಕ್ಕೆ ನಾನ್ ಬೇಕು. ಸೀರೆ ಗೀರಿ ಏನಾರ ಕೇಳಿದ್ರೆ ಕೊಡ್ಸಕ್ಕಾಗದಿಲ್ಲ ಇವ್ರಿಗೆ. ತಗೋರಿ ಕೊಡೋಣ. ಹೋಗಿ ನೀರ್ ತಗೊಂಬರ್ರಿ. ಏನ ಆಗಂಗಲ್ಲ ನಂಗೆ ಮಾತ್ರ ತರಕ. ಹೋಗಿ ನಳಕ ನೀರ್ ಒಳಗೆ ಏನು ಇಲ್ಲ, ಅಡಿಗೆ ಮಾಡ್ಬೇಕಾ ಬೇಡ ವಿಚಾರ ಮಾಡ್ರಿ. ಹೋಗಪ್ಪ ತರ ಹೋಗಿ ನೀರು. ಎಲ್ಲ ಒಂದು ನಾನೇ ಮಾಡಿ 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 ಸಾಯ್ಬೇಕು. ಸಾಕಾಗೈತೆ ನನಗಂತೂ. ಹೊತ್ತಾಗ ಹಾಳಾಗಿ ದೇವ್ರು ಯಾರ್ಯಾರಿಗಾರ ಸಾವು ತರ್ತಾನೆ, ನನಗೆ ತರಬಾರ್ದಾನು? ಜಗತ್ನಾಗ ಎಲ್ಲಾರು ಮದುವೆ ಮಾಡ್ಕೊಂಡು ಐಮನಿಗೆ ಹೋಗಾರ, ನಾನ್ ಮಾತ್ರ ಇದೇ ಸುಡುಗಾಡ್ದಾಗೆ ಬಿದ್ದಿರ್ಬೇಕು. ಏನದು ಕುಕ್ಕಾಕತ್ತಿಯಲ್ಲ ಕುಕ್ಕವ್ವ? ಏನ್ಲೇ ಅದು ಕುಕ್ಕಾಕತ್ತಿರೋದು? ಕುಕ್ಕೇಶ್ವರಿ ಕೈಯಾಗ ಉದ್ದಕ್ಕದೇನ ಇತ್ತು, ಅದನ್ನ ಕುಕ್ತಾ ಇದ್ದೆ. ಈಗೇನ್ ಸಿಕ್ರು ಕುಕ್ಕದೆ. ಆಪಿತಾಪಿ ನೀವು ಸಿಕ್ರಂದ್ರೆ ನಿಮ್ಮನ್ನು ಕುಕ್ತಾನಿ. ಅನ್ನ ನಿಕ್ಕಿ ನೀರ್ ಸಾರು ಮಾಡ್ತೀನಿ. ರೊಟ್ಟಿ ಪಟ್ಟಿ ಮಾಡಕ್ಕಾಗಲ್ಲ ನಂಗ. ಏನ ಉಣ್ರಿ ಅದನ್ನ. ನೋಡಪ್ಪ, ನೀ ಸೀರೆ ಕೊಡ್ಸೋ ಮಟನು ಆಕಿ ಹಿಂಗ ಹತ್ತಿದಲ್ಲಿ 10 ಆರದಲ್ಲಿ 6 ಅಂತ ಅಡ್ಯಾಡ್ತಾಳ. ಮನ್ಯಾಗ ಚಂದಾಗಿ ಬಳೆ ಮಾಡೋದಿಲ್ಲ. ಇದ್ರ ಮ್ಯಾಲ ನಿಂಗ್ ಬಿಟ್ಟಿದ್ದೆ. ಹಿಂಗ ಮಾಡ ಡೈವರ್ಸ್ ಕೊಡ್ತಾನಿ. ಡೈವರ್ಸ್ ಕೊಡ್ತಿ? ಕೊಡು. ಈಗ ಬೇಕು, ಈಗ ಬೇಕಂದ್ರೆ ಬೇಕಾ. ಈಗ ಕೊಡ್ಬೇಕು. ಈಗ ನೀವು ನನಗೆ ಅದೆಲ್ಲ ಗೊತ್ತಿಲ್ಲ. ಕೊಡಬೇಕು ಈಗ ನೀವು ನನಗೆ ಡೈವರ್ಸ್. ಅಯ್ಯೋ ಡೈವರ್ಸ್ ಕೊಡ್ತೀನಿ ಅಂದ್ರೆ ಹೆದರ್ವಲ್ಲಲ್ಲಿ. ಏನಿಲ್ಲ, ವರದಕ್ಷಿಣೆ ಕೇಸ್ ಹಾಕ್ಸಿ ಕಂಪ್ಲೇಂಟ್ ಹಾಕ್ಸಿ ಮನಿ ಮಂದಿನ ಒಳಗೆ ಹಾಕಿಸ್ಬಿಡ್ತೀನಿ. ಯಾಕ ಬಗ್ಗು? ನಾ ಹೇಳೇನ ನಿನಗ ವರದಕ್ಷಿಣೆ ತೊಂಬ ಅಂತೇಳಿ? ಅಲ್ಲ ನಿನ್ನ ಗಂಡ ಸೀರೆ ಕೊಡಿಸ್ಲಾರ್ದಕ್ಕೆ ನೀ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಮನಿ ಮಂದಿ ಒಳಗೆ ಹಾಕಿಸ್ತಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾ ಅದನ್ನ ಮಾಡಕ್ಕೆ ಚಂದಾಗಿ ಸೀರೆ ಕೊಡಿಸಿದ್ರು ಚಲೋ ಆತ. ಅದನ್ನ ಬಿಟ್ಟು ಮತ್ತೆ ಡೈವರ್ಸ್ ಕೊಡ್ತಾನಿ, ಅದನ್ನ ಮಾಡ್ತಾನಿ, ಇದನ್ನ ಮಾಡ್ತಾನಿ ಅಂದ್ರೆ ಕೇಳೋರು ಯಾರದಾರ ಇಲ್ಲಿ? ಏನಾರ ಡೈವರ್ಸ್ ಕೊಡ್ತೇನೆ ಅಂದ್ರಿ ಜೈಲಿಗೆ ಹೋಗಕ್ಕೆ ರೆಡಿ ಆಗ್ರಿ. ಎದುರ್ಸಾಕ್ ಬರ್ತಾರಿಲ್ಲ, ನನ್ನೇ ಎದುರ್ಕೊಂತೇನಂತ ತಿಳ್ಕೊಂಡಾರ ಇಲ್ಲಿ. ಎದುರ್ಕೊಂತೇನಂತೇಳಿ ಏನು ಹೆಣ್ಣಂದ್ರೆ ಏನು ಅಬಲಿ ಅಂತ ತಿಳ್ಕೊಂಡಾರ. ಅಬಲೆಲ್ಲ ನಾನು ಸಬಲಿ ಪ್ಯಾಲು ನೀನು ಹುಚ್ಚು ಪ್ಯಾಲು. ಜೋಕ್ ಮಾರ್ಜೋಳ ಹೊರವನ
ಆಕಿಗೆ ಒಂದು ಸೀರೆ ಕೊಡಿಸಿ ಬಡದಿ ಚಲೋ ಆತು. ಇಲ್ಲ ಕಂಪ್ಲೇಂಟ್ ಕೊಟ್ಟು ಮನಿ ಮಂದಿ ಜೈಲಿಗೆ ಹೋಗೋಂಗ ಏನಾರ ಆತು ನಿಮ್ಮಿಬ್ಬರನ್ನ ಹೊಂಟುಂಟ್ಲೆ ಊರ್ದಾರಿ ಹಿಡಿದು ಓಡಿಸ್ತೇನೆ. ಮತ್ತೆ ಹಂಗಲ್ಲ ಮತ್ತೆ ನೋಡ್ತಾನೆ ತಡಿಬೇ, ಇನ್ನೂ ರೊಕ್ಕಿಲ್ಲ ನನ್ನ ಕಡೆ, ಈಗಂತೂ ರೊಕ್ಕಿಲ್ಲ. ಸ್ವಲ್ಪ ತಡಿ ಹೋಗ್ಲಿ ಟೈಮ್. ರಾತ್ರಿಯ ಸಮಯ. ಅಬ್ಬಾ ನಿದ್ದೆ ಬರಕತ್ತಿ ಬಿಡತಿ, ಮಕ್ಕೊಂತೀನಿ. ಶಿವ ಶಿವ ಶಂಭುಲಿಂಗ ಸಿದ್ದೋಡಜ್ಜ ನನ್ನೊಬ್ಬವನ್ನ ಕಾಪಾಡಪ್ಪ ದೇವ್ರೆ. ಅಲ್ಲ ಈ ಅಡ್ನಾಡಿ ಈರಿ ಇನ್ನೂ ಬರುವಳ್ಳಲ್ಲ ರೂಮಿಗೆ ಮಕ್ಕೊಳಕಂತೇನೆ ನಾನು. ಯಾವಾಗಾರ ಯಾಕೆ ಬರಲಿ, ಆಕಿ ಬರೋದ್ರೊಳಗೆ ನಾನು ಮಲ್ಕೊಂಬಿಡ್ತೇನೆ. ಮಕ್ಕೊಂಡಿಯಾ? ನಮ್ಮ ನೀರಿ ನನ್ನೀರಿ. ಈಗ ಬಾಯಿ ಮುಚ್ಕೊಂಡು ಮಕ್ಕೊಂಡ್ರ ಚಲೋ. ಈಗ ಯಾ ಅಡ್ನಾಡಿ ಬಂದ್ ಮ್ಯಾಲ ಮಕ್ಕೊರ, ಅಲ್ಲಿ ಯಾಕೆ ಮಕ್ಕಳಾಕತ್ತಿಲಿ? ನಿಮ್ ಪಾಡಿಗೆ ನೀವು ಅಲ್ಲೇ ಮಕ್ಕೋರಿ, ನನ್ನ ಪಾಡಿಗೆ ನಾನು ಇಲ್ಲೇ ಮಕ್ಕೊಂತೇನೆ. ನಾ ಕೇಳಿದ್ದು 5,000 ರೂಪಾಯಿ 6,000 ರೂಪಾಯಿ ರೇಷ್ಮೆ ಸೀರೆ ಕೊಡ್ಸೋವರೆಗೂ ನೀವಲ್ಲೇ ನಾನಿಲ್ಲೇ. ಈಗಂತೂ ನಾ ಯಾ ಸೀರಿಗಿರಿ ಏನು ಕೊಡ್ಸಕ್ಕೆ ಹೋಗಂಗಿಲ್ಲ. ಏನು ಅದೇ ಏನು ಮಾಡ್ತಿ ಮಾಡ್ಕೊ, ಅಲ್ಲೇ ಬಿತ್ತು ಶೆಟಿ ಬೆಳತನ ತಂಡ್ಯಾಗ ನಡಗಿದೆ ಅಂದ್ರೆ ಗೊತ್ತಾಕತಿ. ಮಾಡ್ತೇನೆ ನಂಗೂ ಗೊತ್ತೈತಿ. ಅಯ್ಯೋ ದೇವ್ರೆ, ಯಮಧರ್ಮರಾಯ ನಕ್ಕಂಗತ್ತಲ್ಲಪ್ಪ. ಏನಾರ ಯಾಕೆ ಮಾಡ್ಕೊಲಿ, ನಾನಂತರೂ ಇವತ್ತು ಬಗ್ಗಂಗಿಲ್ಲ. ಮಕ್ಕೊಂತೀಯ? ಮಾಡ್ತೇನೆ ತಡಿ ನಿನಗೆ. ಎದಕ್ಕ ಕಿವ್ಯಾಗ ಬಂದ ಆಪರಿ ನಕ್ಕಿ? ನಾ ಎಲ್ಲಿ ನಿಮ್ ಕಿವ್ಯಾಗ ಬಂದ್ ನಕ್ಕನಿ? ಯಾಕ ನನಗೇನು ಇಲ್ಲಿ ಬೇರೆ ಜಾಗ ಇಲ್ಲನ? ಇಲ್ಲೇ ಕುಂತ ನಗಾಕತ್ತೇನೆ ನಾನು. ಅಯ್ಯೋ ನಿನ್ನ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ, ನಿನ್ನ ಹೆಣ ಎತ್ತಲಿ, ನಿನ್ನ ಚುಮ್ಮರ್ ಕಾರ್ದಾಣಿ ಉಕ್ಕೊಂತ ತೊಗೊಂಡು ಹೋಗ್ಲಿ, ನನ್ನ ತೆಲಿ ಕೆಟ್ಟ ಗಿವ್ ಅನ್ನಕತ್ತತಿ. ಯಾದಕ್ಕೆ ನಕ್ಕ ನನ್ನ ಜೀವ ತಿನ್ನಾಕತ್ತೀಯ? ನೋಡಪ್ಪ ನೋಡು, ಅದೇ ಮದುವೆ ಆದೋಸ್ತ್ರಾಗ ನೀ ನಕ್ರೆ ದಾಳಿಂಬೆ ಹಣ್ಣು ಬಾಯಿ ತೆಗ್ದಂಗಾಕತಿ. ಹಂಗೆ ಮಿಣ 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 ಅಂತ ಮಿಂಟೋ ಫ್ರೆಶ್ ಚಾಕ್ಲೇಟ್ ತಿಂದು ಮನಿ ಎಲ್ಲ ಬೆಳಕಕ್ಕಿರ್ತದಲ್ಲ, ಏನಾಯ್ತಪ್ಪ ಹೊರಟಿ ನನಗೂ ನೆನಪಿಲ್ಲ, ಹಂಗಾಕತಿ. ಆಮೇಲೆ ನೀ ನಕ್ರ ಮುತ್ತು ಪತ 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 ಅಂತ ಉದುರ್ದಂಗಾಕತಿ. ಹಂಗ ನಿನ್ನ ಮೂಗು ತೊಂಡಿಕಾಯಿ ತುಟಿ ಹವಳದಾಗ ಅಲ್ಲ, ಹಂಗಾತ ಹಿಂಗಾತ ಅಂತಿದ್ರಿ, ಈಗ ಕಿರಿಕಿರಿ ಆಕತ್ತಾನ. ಏ ರಾಕ್ಷಸ್ ನಕ್ಕಂಗ್ ನಗಾಕತ್ತಿ, ನಾನೇನ್ ಮಾಡ್ಲಿ? ಇನ್ ಹೆಂಗ್ ನಗ್ಬೇಕು ಅನ್ಬೇಕ? ಹಂಗೆಲ್ಲ ನಗಕ್ಕಾಗಲ್ಲ. ಹಂಗ ಆಳ್ಗುಂಡಿ ಬಿತ್ಕೊಂಡು ಹೋಗು. ಏನ ಮಕ್ಕ ಕಡ್ಡ ದಿನ್ ಬಿಟ್ಕೊಂಡು ಮಕ್ಕೊಂತೀರನ? ಹಂಗೆ ಇಟ್ಕೊಂಡ್ರೆ ಬಿಟ್ಬಿಡ್ತೇನೆ. ಚಂದಮಾಮನ ಕಥೆಯ ಕೇಳುವ ವಯಸ್ಸಿನ ಗೌರಿ, ತನ್ನ ಕಥೆಯ ಹೇಳುತ್ತಾಳೆ ಕೇಳೋ ಈ ಗೌರಿ. ನೋಡಿದ್ರ ನಿಮಗೂ ಅಳು ಬಂತು. ಹೆಂಗಿರ್ಬೇಕ ಸೀರಿಯಲ್ ಕರ ಮತ್ತು ಮತ್ತೆ ನನಗೆ ಮಕ್ಕಳು ಅಂತಿರಲ್ಲ ನೀವು. ನಾನು ನೋಡ್ಲೇಬೇಕು. ಫಸ್ಟ್ ಎಪಿಸೋಡ್ ಇಂದ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಯೂಟ್ಯೂಬ್ ನ ಹುಡುಕಿ ನೋಡ್ತಾ ಇದೀನಿ. ಇದು ಪುಟ್ಟ ಗೌರಿ, ಇದು ಪುಟ್ಟ ಗೌರಿ, ಇದು ಪುಟ್ಟ ಗೌರಿ, ಮಧು 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 ಮಧುವೇ. ಯಾಕ್ಲೆ ಮೊದ್ಲ ಅದನ್ನ ಕೇಳಕ್ ಆಗಂಗಿಲ್ಲ, ಅದ್ರಾಗ ನೀನ್ ಹಳೆ ಟೇಪ್ ರಿಕಾರ್ಡರ್ ರೀಲ್ ಸಿಕ್ಕೊಂಡಂಗ ಅಲ್ಲೇ ಆ ಸ್ಟ್ರಕ್ ಆಗಿ ನಿಂತಾಗ ಮದುವೆ ಮದುವೆ ಪುಟ್ ಪುಟ್ಟ ಪಟ್ಟ ಅಂತೇಳಿ ಡಿಸೈನ್ ಆಗಿ ಆಡಿ ಹಿಂಸೆ ಕೊಡಾಕೈತಿಯಲ್ಲೇ. ನಡ್ರಾತ್ರಿ 12 ಗಂಟೆ ಆಗಾಕ ಬಂತ, ಮಕ್ಕೋರ್ಲೆ. ನೀ ಹಿಂಗ ಮಾಡಾಕತ್ತಿ, ಹೊಡೆದ್ ನಾಯಿಗತ್ತೆ ಹೊರಗ ಹಾಕ್ತೇನೆ ಮತ್ ನಿನ್ನ. ನಾನು ಹೊಡಿತೀರಿ ಹಾಕ್ರಿ ಹೊಡೀರಿ. ಹಂಗ ಡೌರಿ ಕೇಸ್ ಮ್ಯಾಗ ಮನಿ ಮಂದೆಲ್ಲ ಒಳಗೆ ಹೋಗ್ಬೇಕು ಜೈಲಿಗೆ. ಹಂಗ್ ಮಾಡ್ತೇನೆ ನಾನು. ವರದಕ್ಷಿಣೆ ಕಿರುಕುಳ, ರಾತ್ರಿ ಗಂಡನಿಂದ ಹೆಂಡತಿಯ ಮೇಲೆ ಹಲ್ಲೆ, ಮತ್ತೇನದ ನೋಡ್ರಿ ಅವಳು. ವರದಕ್ಷಿಣೆ ಕೊಡದಿದ್ದಕ್ಕೆ ತಂದೆ ತಾಯಿಯಲ್ಲಿ ವರದಕ್ಷಿಣೆ ತಗೊಂಡುಕೊಂಡು ಬಾ ಎಂದು ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟ ದುರ್ದೈವಿ, ದುಷ್ಟ, ಪಾಪಿಷ್ಟ, ಏನದ ಮತ್ಯಾವದ ಹೊಲಸು ಏನದವು, ನಿಕೃಷ್ಟ ಗಂಡ ಅಂತೇಳಿ ನಾನು ಟಿವಿ ನೈನ್ನರ್ ಹಾಕೊಂಡು ರುಬ್ಬುತ್ತಾರ, ಗೊತ್ತನು? ಮತ್ ಸುಮ್ ಮಕ್ಕೋರ್ಲೆ. ಸೀರೆ ಕೊಡಿಸ್ತೀರಾ? ಇಲ್ಲ 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 ಇಲ್ಲ. ನೀನು ಕಾಲ್ ಬೀಳ್ತೇನೆ ಸುಮ್ನಾಕ್. ಬೆಳಗ್ಗೆ ಹೋಗುನ್ ಸೀರೆ ತರಕ್. ಏನ
ಇಡೀ ದಿನ ನಿನ್ನ ಮಕ ಅನ್ನೋದು ಹೇಲ್ ಗಡಿಗೆ ಮಾಡ್ದಂಗೆ ಮಾಡಿದ್ದೆ, ಅದನ್ನೂ ಸುಮ್ಮನೆ ಸಹಿಸ್ಕೊಂಡೆ. ರಾತ್ರಿ ನೆಮ್ಮದಿ ಮಕ್ಕಳಕ್ ಬಿಡಲ್ಲದ್ರಿ ಇದು ಯಾವ ಹೇಳ್ಯಾನ. ಸೀರೋದಲ್ಲ ಕೊಡಿಸ್ತಾನೆ ನಿನ್ನ ಹೆಣಕ್ಕೆ ಹೊಚ್ಕೊಂಡು ಮಕ್ಕೋ. ಅಯ್ಯೋ ನನ್ನ ಬುದ್ಧ ಗಂಡ, ಅಯ್ಯೋ ನನ್ನ ಗುಂಡ, ಇಷ್ಟು ಮೊದಲೇ ಹೇಳ್ಬಾರ್ದನ, ಸುಳ್ಳ ಪಾಪ ತ್ರಾಸ ಆಗ್ಬಿಡುತ್ತೆ, ಬೇಜಾರು ಮಾಡ್ಕೋಬೇಡ್ರಿ. ಬೆಳಗ್ಗೆ ದೌಡಿ ಎದ್ದೇಳ್ಬೇಕು ಮತ್ತೆ ಸೀರೆ ತರಾಕ. ಏನು ದೌಡ್ ಅಂದ್ರೆ ಏನು? ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನಾನು 10-11 ಗಂಟೆ ಆಗ್ಲಿ ತಡಿ. ಸೀರೆ ಅಂಗಡಿ ಕಸ ಪಸ ಹೊಡೆದು ಬಾಗಲ ನೀರು ಹಾಕಿ ರಂಗೋಲ್ ಪಂಗೋಲ್ ಬಿಡ್ಲಿ, ಅಂಗಡಿ ಬಾಗಲ ತೆಗಿಲಿ, ಆಮ್ಯಾಗ ಮಂದಿ ನಿಮ್ಮಂಥವು ಹೆಣ್ಮಕ್ಳು ಒಕ್ಕರ್ಸ್ಕೊಂತಾವಲ್ಲ ಅವಾಗ ನಾವು ಹೋಗುನು. ಆತಾತ ಹೋಗ ಮಟ ಅಷ್ಟಾಕತಿ. ಸರಿ ಮುಕುರು ನನ್ನ ರಾಜ, ನಿದ್ದೆ ಮಾಡ್ಬೇಕು. ಮತ್ತೆ ಸೀರೆ ಅಂಗಡಿ ತಗೊಡ್ಸ್ಕೊಂತ ಕುಂತಂದ್ರೆ ಮಾಡ್ಲಿ, ರೊಕ್ಕ ಕೊಡೋದು ಬಿಟ್ಟು ಮುಕುರಿಪ್ಪ ನಿದ್ದೆ ಮಾಡ್ಬೇಕು ಟೈಮ್ ಟು ಟೈಮ್. ಅಂದ್ರೆ ಆರೋಗ್ಯ ಮನಸ್ಸು ಚಲೋ ಇರ್ತೈತಿ. ಏನ ಇಲ್ಲ ಅಂದ್ರೆ ನಿದ್ದೆ ಆಗಿಲ್ಲ ಅಂದ್ರೆ ಮನುಷ್ಯಾಗ ಆರೋಗ್ಯ ಸರಿ ಇರಂಗಿಲ್ಲ. ಮುಕುರು ನನ್ನ ಬಂಗಾರ, ನನ್ನ ರಾಜ, ಮುಕುರಿಪ್ಪ ಕಾಲಿ ಸಿಗಲ್ಲ. ಈಚೆಗೆ ಕಾಲಿಚೆಗ ಈಗಾರ ಬಿಟ್ಲಲ್ಲ ಮಕ್ಕಳಕ್. ರೀ 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 ಏನ ಬೆಳಗ್ಗೆ ನೆನ್ಪೈತಲ್ಲ ಸೀರೆ? ಕೊಡಿಸ್ತಾನಂತ ಹೇಳೇನಿಲ್ಲ. ಆತ ಮತ್ತೆ ಬೆಳಗ್ಗೆ 10 ಗಂಟೆಗೆ ಹೋಗು ನಂದಿರಿ. ರೀ ಸೀರೆ ಕೊಡಿಸ್ತೇನಂದಿರಿ, ನೆನ್ಪೈತಿಲ್ಲ. ನೆನ್ಪಿಟ್ಕೊಂಡು ಮಕ್ಕಳ್ರಿ. ಮತ್ತೆ ಬೆಳಗ್ಗೆ ಎದ್ದಿಂದ ಇಲ್ಲಂದ್ರಿ ನಾಳೆ ನೋಡು ಲಕ್ಷ್ಮೀ ಬಾರಮ್ಮ ಕುಂಕುಮ ಭಾಗ್ಯ ಎಲ್ಲ ಚಾಲು ಹಾಕೋ. ಮತ್ತೆ ಹೇಳಕತ್ತೇನೆ ನಾ ಈಗ. ಮತ್ತ ಎಲ್ಲ ಆಳು ಮರಯ್ಯ ಮಕ್ಕಳಾಗ್ ಬಿಡು, ಏನ್ ಕಿರಿಕಿರಿ ಮಾಡ್ತಿರ್ಲಿ. ರೀ ಲಾಸ್ಟ್ ಒಂದೇ ಒಂದ್ಸಲ ಹೂವನ್ರಿ ಬೆಳಗ್ಗೆ ಸೀರೆ ಕೊಡಿಸ್ತೇನಂದಿರಿ, ನೆನ್ಪೈತಿಲ್ಲ? ಎಷ್ಟ್ ಸಲ ಕೇಳ್ತಿಲೇ? ವಿಡಿಯೋ ಮಾಡ್ಕೊಳಕತ್ತೇನಿ ಅದಕ್ಕೆ ಸಾಕ್ಷಿಗೆ. ಹೂವನ್ರಿ ಬೆಳಗ್ಗೆ 10 ಗಂಟೆ ಮೇಲೆ ಹೋಗುನಂತ ಸೀರೆ ಕೊಡಿಸ್ತೇನೆ ಆತಾ. ನೀವು ನಂಬಲ್ಲ, ಇದು ಒಂದ್ಸಲ ಏನಾಗಿತ್ತು ಅಂದರೆ ನಿಜವಾಗ್ಲೂ ನಡೆದಿದ್ದಿದೆ. ನಾನೇ ಸ್ವತಃ ನಿಮ್ಮ ಶಾಂತಕ್ಕ ಹೇಳ್ತಾ ಇರೋದು. ನಮ್ಮ ಮನೆಯವ್ರಿಗೆ ಒಂದು ನೆಕ್ಲೆಸ್ ಕೊಡಿಸ್ರಿ ಅಂತ ಹೇಳಿದ್ದೆ. ಈಗ ಒಂದು 6-7 ವರ್ಷದ ಹಿಂದೆ. ಅದೇ ಸಣ್ಣ ವಯಸ್ಸು ಮದುವೆ ಆಗಿದ್ದೆ. ಆಮೇಲೆ ಒಂದು ಸಣ್ಣ ವಸ್ತು ಕೊಡಿಸ್ತಾರಂದ್ರೆ ಅಷ್ಟು ಖುಷಿ, ಅಷ್ಟಿದು. ನನ್ನ ಗಂಟು ಬಿದ್ದಿದ್ದೆ. ಆಯ್ತು ಕೊಡಿಸ್ತೀನಿ ಅಂದಿದ್ರು. ಅಂದ್ಬಿಟ್ಲೆ ರಾತ್ರಿ ನೀವು ನಂಬ್ತಿರಲ್ಲ, ಮಧ್ಯಾಹ್ನ ಊಟಕ್ಕೆ ರೀ ನಾಳೆ ಕೊಡಿಸ್ತೀನಿ ಅಂದಿರಿ ನೆಕ್ಲೆಸ್ ರೀ ಅನ್ನೋದು. ಅವರು ಹ್ಞೂ ಆಳ ನೆನಪೈತಿ, ಸ್ವಲ್ಪ ತನ ಬಿಟ್ಟು ಸಂಜೆ ಚಾ ಕೊಡೋತ್ನಾಗ. ಮತ್ತು ಅದು ಒಂದು ಟಾಪಿಕ್ ತೆಗಿಬೇಕಲ್ಲ, ನಕ್ಲೇಸೆ ಅಂತ ಹೊಳ್ಳ ಬೆಳ ಅಂದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ. ಈ ಟಾಪಿಕ್ ತೆಗಿಬೇಕಲ್ಲ, ಹೆಂಗೆ ತೆಗಿಬೇಕು ರೀ? ಅಲ್ಲುಡ್ರಿ ಆ ಟಿ ವಿ ನೋಡೋತ್ನಾಗ ಅಲ್ಲುಡ್ರಿ ಟಿವಿಯಾಗ ಎಂಥ ನಕ್ಲೇಸ್ ಹಾಕೊಂಡಾಳಕಿ ರೀ. ನಾಳೆ ಇಂಥದ್ದು ತಗೋಲೇ ನಾನು. ನಾಳೆ ಮತ್ತೆ ನೆನಪೈತಿಲ್ಲ, ನಾಳೆ ಹೋಗು ನಂದಿರಿ, ನಕ್ಲೇಸ್ ಕೊಡಿಸ್ತೀನಿ ಅಂದಿರಿ. ಅದು ಹಾಕೊಂಡಾಳಲ್ಲ ಹಳ್ಳಿಯಿಂದ ಅಂಥದ್ದು ತೊಗೊಂಬಿಡ್ಲೆ ಅನ್ನೋದು. ಒಟ್ಟು ಎಲ್ಲ ಸುತ್ತಿ ಬಳಸಿ ಕೊಂಕಣ ಸುತ್ತಿ ಮೈಲಾರ್ಕ ಒಟ್ಟು ಅವತ್ತು ಇಡೀ ದಿನ ರಾತ್ರಿ ಮಕ್ಕಳು ಹೊತ್ತಿನ 12ಕ್ಕೆ ಬಿಸಿನಿ ರೀ. ಬೆಳಗ್ಗೆ ನಕ್ಲೇಸ್ ಕೊಡಿಸ್ತೀನಿ ಅಂದಿದ್ರಿ. ಹೋಗುನಲ್ಲ ಬೆಳಗ್ಗೆ ದೌಡ್ ಎದ್ನ ಹಂಗಾರೆ ಬಡ ನಾಷ್ಟಕ್ಕೆ ಮಾಡಿ ಇಡ್ಲೆ, ಗಡ ಎದ್ನ ಬಾಗ್ಲ ಕಸ ಹೊಡೆದೆಲ್ಲ ನೀರು ಹಾಕಿ ರೆಡಿ ಮಾಡಿರ್ತೀನಿ. ಅತ್ತಿಗೆ ನೀವೇ ಹೇಳ್ಬೇಕು ಮತ್ತೆ, ಅಮ್ಮಗೆ ಅಂದ್ರೆ ನಮ್ಮ ಮನೆಯವ್ರ ಅವಾರಿಗೆ ನೀವೇ ಹೇಳ್ಬೇಕು ಮತ್ತೆ. ಅದೇನು ಹೇಳ್ತೀರಿ ನಂಗೆ ಗೊತ್ತಿಲ್ಲ, ನಂಗೆ ಮಾತ್ರ ನಕ್ಲಿಸ್ಬೇಕು ಅಂತೇಳಿ. ಯವ್ವ ದೇವ್ರೆ ಇಂಥ ಕಿರಿಕಿರಿ ಮಾಡಿದ್ದೆ. ನಮ್ಮ ಮನೆಯವರು ಕೊಡಿಸ್ತೀನಿ ತಗೋರ ಒಂದು ಮರನೇ ದಿನ ಮೊದಲು ಬಿಡಿದ್ಬಿಟ್ಟು ಕರ್ಕೊಂಡೋಗಿ ನಕ್ಲೇಸ್ ಕೊಡಿಸಿ ಕರ್ಕೊಂಬಂದ್ರೆ ಆವಾಗ ಸಮಾಧಾನ. ಅದು ಎಷ್ಟು ಹುಚ್ಚಂದ್ರೆ ಹಾಕ್ಕೊಂಡೇ ಕುಂದ್ರದು, ಹಾಕ್ಕೊಂಡೇ ನಿಂದ್ರದು, ಹಾಕ್ಕೊಂಡೇ ಊಟ ಮಾಡೋದು, ಹಾಕೊಂಡೇ ಮಕ್ಕೊಂಡೇ ಓದ್ತೀವಿ. ಅದು ಅಷ್ಟು ಖುಷಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.